ಮಾತಾಡ್ರಿಪ್ಪ? ಕುಂಬಾರಿ ಮ್ಯಾಲಿನೊಳಗ ಆಳ್ಗಿ ಪಿಂಟು ಮಾಸ್ತರ ಹಾ ಕೆಲವೊಂದು ವಿಷಯಗಳನ್ನ ಮಾತಾಡಿದ್ರ ತಾವೆಲ್ಲರೂ ಕೇಳಿದ್ರಿ. ಹಾ ಏನ್ ಮಾತಾಡ್ರಿಪ್ಪ? ಭಂಡಾರ, ಜಾಡಿ ಮತ್ತು ಕಂಬಳಿ ಹಾ ಮತ್ತು ಕ್ಯಾಮಿ. ಕ್ಯಾಮಿ ಕಂಬಳಿ ಪಾಲ ನಮಗ ಬಂದದ, ಹಾ ಕ್ಯಾಮಿ ಪಾಲ ಆಳ್ಗಿ ಪಿಂಟು ಮಾಸ್ತರ್ಗ್ ಬಂದದ. ಏ ಬಂದದಲ್ರಿಪ್ಪ? ಕಂಬಳಿ ಬದ್ದಲ್ ಒಂದು ಮಾತು ಮಾತಾಡಿದ ಆಳ್ಗಿ ಪಿಂಟು ಮಾಸ್ತರ. ಹಾ ಏನ್ ಮಾತಾಡ್ರಿಪ್ಪ? ಹುಲಜಂತಿ ಅಡವಪ್ಪ ಮಾರಾಯ ಒಂದು ಮಾತು ಹೇಳ್ಯಾರ. ಹಾ ಕಂಬಳಿ ವಿಷಯ ಅವರು ಮಾತಾಡ್ಯಾರ. ಹಾ ಹಾ ಮತ್ತ ಇದು ಗೊಂಗಡಿ ಎಲ್ಲಿದ ಬತ್ತು? ಗೊಂಗಡಿ ಎತ್ತ ಎದಕ್ಕಂದ್ರು? ಎದಕ್ಕಂದ್ರು? ಕಂಬಳಿ ಎತ್ತ ಎದಕ್ಕಂದ್ರು? ಹಾ ಇದ್ರ ಒಳಗೆ ಯಾವ್ದು ಮಾತಾಡೋರ ವಿಷಯ ನೀವ? ಹತ್ತು ಪಿಂಟು ಮಾಸ್ತರ್ ಮಾತಾಡಿದ. ಕತ್ತಿ ಬತ್ಪ ದಗಜದ. ನಿನಗ ಒಂದು ಮಾತು ಹೇಳ್ತೀನಿಪ್ಪ. ಏನ್ರಿ ಪಿಂಟು ಮಾಸ್ತರ? ಹಾ ಕಂಬಳಿ ಯಾವ್ದನ್ನಬೇಕು? ಹಾ ಗೊಂಗಡಿ ಯಾವ್ದನ್ನಬೇಕು? ಗೊಂಗಡಿ ಯಾವ್ದು ಅನ್ಬೇಕು? ನಿನ್ನ ತಲೆಯಾಗಿ ಎಡ ಅಲ್ಲ, ಹಾ ಇನ್ನೂ ಒಂದ್ ಐತಿ, ಜಾಡಿ ಯಾವ್ದು ಕನ್ನಬೇಕು? ಜಾಡಿ. ಜಾಡಿ ಹತ್ತಿ ಅದಕ್ಕನ್ನಬೇಕು. ಎದಕ್ಕನ್ಬೇಕು? ಪ್ರಥಮದೊಳಗ ಪರಮೇಶ್ವರನ ಪಟ್ಟಗಟ್ಟುವಾಗ 3 ಕಂಬಳಿ ತಯಾರಾಗ್ಯಾವ. ಹಾ ನಾ ಮೊದಲನೇ ಪದದಾಗ ಹೇಳಿನಿ, ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲ ಗಂಬಳಿ. ಹೌದು. ಅಗ್ನಿ ಮುನಿ, ವಾಯು ಮುನಿ, ಮುದುಕ ಮುನಿ, 3 ಮಂದಿ ಮುನಿಗಳ ರೋಮವನ್ನ ಕತ್ತರಿಸಿ ಹಾ ಬ್ರಹ್ಮ ಬೀಜ ಬಿಟ್ಟಾನ, ನಾರದ ಲಾಲಿ ಒಗದಾನ, ವಿಷ್ಣು ದೇವರ ಕಂಬಳಿ ನೇದಾನ. ಹಾ ಹಿಂಗ 3 ಕಂಬಳಿ ತಯಾರಾಗ್ಯಾವ. ಕಂಬಳಿ ಮಾಡಿರ್ತಕ್ಕಂತ ಪವಾಡ ಕಂಬಳಿ ಇಲ್ಲಿ ಹುಟ್ಟ್ಯದ ಅಂತ ನಾ ಹೇಳಿನಿ. ಹೌದು. ಪೀಠಿಕ ಹಚ್ಚಿವಲ್ರಿಪ್ಪ ಅಲ್ಲಿ ಹಚ್ಚದೀವ. ಹೌದು. ಗೊಂಗಡಿ ಎತ್ತಿ ಯಾವ್ದಕ್ಕತ್ತಾರತ್ ನೀ ಕೇಳಾಕತ್ತಿದಿ. ಹಾ ಹೇಳ್ತೀನಿ ಕೇಳು. ಎದಕ್ರಿಪ್ಪ? ಪರಮಾತ್ಮನಿಂದ ಹುಟ್ಟಿ ಬಂದಿರತಕ್ಕಂತದು ಕಂಬಳಿ. ಕಾಂಬಳಿ. ಹೌದಾ? ಹಾ ಗೊಂಗಡಿ ಎತ್ತಿ ಅದಕ್ಕೆ ಅನ್ಬೇಕು. ಹಾ ಎದಕ್ಕನ್ಬೇಕ್ರಿ? ರೈತರ ಮನ್ಯಾಗಿರ್ತಾವ, ಪ್ರತಿಯೊಬ್ಬ ಹಿಂದೂ ಧರ್ಮದವ್ರ ಮನೆ ಒಳಗಿರ್ತಾವ. ಇರ್ತಾವಲ್ರಿಪ್ಪ. ಮುತ್ತೋದ್ಯಾರು ಕುಂಡ್ರಕ್ಕಿಂತ ಪೂರ್ವದೊಳಗ ಬಡ್ಡ್ಯಾಗ ಹಾಸ್ತಾರ. ಹಾ ದೇವರ ಪಲ್ಲಕ್ಕಿ ಬರುವ ಮುಂದ ಪಲ್ಲಕ್ಕಿ ಬಡ್ಡ್ಯಾಗ ಹಾಸ್ತಾರ. ಹಾಸ್ತಾರ. ಕೂರಿಗೆ ಪೂಜೆ ಮಾಡುವಾಗ ಕೂರಿಗೆ ಬಡ್ಡ್ಯಾಗ ಹಾಸ್ತಾರ. ಹಾ ಇದು ಗೊಂಗಡಿ. ಗೊಂಗಡಿ. ಕಂಬಳಿ ಎತ್ತಿ ಅದಕ್ಕತ್ತಾರ. ಎದಕ್ರಿಪ್ಪ? ಈಗ ದಿಮ್ಮಿನ ಬಡ್ಡ್ಯಾಗ ಹಾಸಿವ್ ನೋಡು. ಹಾ ಆಚೆ ಕಡೆ ದಂಡಿಗೊಂದು ಈಚೆ ಕಡೆ ದಂಡಿಗೊಂದ ಏಳಿರ್ತಾವ. ಹಾ ಹಾ ಇದು ಕಂಬಳಿ. ಹಚ್ಕೊಂಡ್ ಹಚ್ಕೊಂಡ್ ಏಡಿರ್ತಾವ ವಿಜಯ್ ಮಾವ. ಒಂದ ಕಡೆ ಏಡಿ ಇರ್ತೈತಿಲ್ಲ, ಹಾ ಅದು ಗೊಂಗಡಿ. ಗೊಂಗಡಿ. ಇನ್ನು ಜಾಡಿ ಎತ್ತಿ ಎದಕ್ಕತ್ತಾರ ಕೇಳು. ಎದಕ್ರಿಪ್ಪ ಅದು? ಇವ್ರ ದಿಮ್ಮಿನ ಮ್ಯಾಗ ಐತ್ ನೋಡ್ರಿ 3 ಪಟ್ಟಿ 1 ಏಡ. ಹಾ ನಿಮಗ್ ನೋಡಕ್ ಕಾಣಿಸ್ತೈತಿ ಎಲ್ಲರಿಗೂ. ಕಾಣ್ಸತ್ರಿ, ಎಲ್ಲಾ ಕಾಣಿಸುವಂಗ ಇಟ್ಟಾರ ಅವ್ರು. 3 ಏಡತ್ ಎದಕ್ಕಂದ್ರು, ಮುತ್ಯಾಳ ಎತ್ತಿ ಎದಕ್ಕಂದ್ರು ಕೇಳ್ರಿ. ಹಾ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಸಂಕೇತ 3 ಏಡವ. ಹಾ ಹೌದು. ಹೌದಾ? ಹಾ ಪದ್ಮಾವತಿ ಸಂಕೇತ ಅದು 1 ಏಡ, ಎಳಿ ಮುತ್ಯಾಳಿ. ಮುತ್ತಳಿ. 3 ಏಡ 1 ಮುತ್ಯಾಳಿದು. ಇದು ಜಾಡಿ ಏನೈತಿ ಅಮೋಘ ಸಿದ್ದನ ಮಠ ಮನೆ ಅವ್ರದ್ದು. ಹೌದು. ಮಾಳಿಂಗರಾಯ ಬೀರದೇವರ ನಮ್ಮ ಹಾಲು ಮತದವರ ಮಠ ಮನೆದು ಏನೈತಿ 2 ಏಡ 1 ಮುತ್ಯಾಳಿ. ಈ ಜಾಡಿ ಇದು ಗೊಂಗಡಿ. ಇಲ್ಲಿ ಇಲ್ಲ ನೋಡ್ರಿ ಮ್ಯಾಗ. ಇದು ಜಾಡಿ ನಮ್ಮ ಮಾಳಿಂಗರಾಯನ ಮಠ ಮನೆದು. ಹೌದು. ಮುತ್ಯಾನ ಹೊತ್ಕೊಂಡ ನೋಡ್ರಿ 2 ಏಡ 1 ಮುತ್ಯಾಳಿ ಐತಿ. ಹೌದು. ಇದು ಮಾಳಿಂಗರಾಯನ ಸಂಪ್ರದಾಯದ ಜಾಡಿ. ಜಾಡಿ. ಇನ್ನ ರೇವಣ ಸಿದ್ದನ ಸಂತತಿಯವರು, ರೇವಣ ಸಿದ್ದನ ಒಡೆಯರು 21 ಏಡಿನ ಜಾಡಿ ಹೊರ್ತಾರ ಅವ್ರು. ಹಾ 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 21 ಏಡ. ಇಲ್ಲಿ ಫರಕ್ ಏನದಾವ್ ನಿಮ್ಗೆ ಹೇಳ್ಬೇಕಾಗ್ಯದ. ಎಲ್ಲ ಒಂದ ಅಲ್ಲನ ಕುರಿ ಉಣ್ಣಿಲಿ ಹಾಕಾವ್. ಏನ್ ದೊಡ್ಡ ಮಾತು ಮಾತಾಡತಿದ್ವಿ ಬಿಡು ಒಪ್ಪ ಆತಾರ. ಹಾ ಖರೆ ಅರ್ಥದ ಇದರಲ್ಲಿ. ಹಾ 3 ಏಡ 1 ಮುತ್ಯಾಳಿ ಅಮೋಘ ಸಿದ್ದನ ಮಠ ಮನೆ ಅವ್ರಿಗೆ, 2 ಏಡ 1 ಮುತ್ಯಾಳಿ ನಮ್ಮ ಮಾಳಿಂಗರಾಯನ ಮಠ ಮನೆ ಅವ್ರಿಗೆ. ಹೌದು. 21 ಏಡಿಂದು ರೇವಣ ಸಿದ್ದನ ಮಠ ಮನೆ ಅವ್ರಿಗೆ ಯಾಕಾಯ್ತು ಅಂತಂದ್ರೆ ಆ ಸ್ಥಾನಕ್ಕೆ ತಕ್ಕಂತೆ ಆ ಸ್ಥಾನಗಳನ್ನು ಕೊಟ್ಟಾರ ಅವ್ರು. ಕೊಟ್ಟಾರಲ್ರಿಪ್ಪ. ಹೌದಾ? ಹೌದು. ಇನ್ನು ಗೊಂಗಡಿಗೆ ಒಂದೇ ಏಡಿ ಹಾಕಿಟ್ಟಾರ ಅಂತಂದ್ರೆ ಪ್ರತಿಯೊಂದು ಧರ್ಮಕ್ಕೂ ಇದು ಯೂಸ್ ಆಗಬೇಕು. ಪ್ರತಿಯೊಬ್ಬ ಧರ್ಮಕ್ಕೂ ಇದು ಯೂಸ್ ಆಗಬೇಕು, ನಡಿಬೇಕಂತ ತಿಳ್ಕೊಂಡು ಇದಕ್ಕೊಂದು ಗೊಂಗಡಿ ಅಂತೇಳಿ ಕರೆದಾರ. ಹಾ ಹಾ ಗೊಂಗಡಿ ಯಾರು ಬೇಕಾದವ್ರು ಹೆಗಲ ಮ್ಯಾಗ ಹೊರಬಹುದು, ಹೊಚ್ಕೊಂಡು ಮನ್ಕೋಬಹುದು, ಬಾಂಟಿ ಮೈ ಮೇಲೆ ಹೊಚ್ಚಬಹುದು.
ರೈತನ ಮುಂಡಿ ಮ್ಯಾಲ ಇರಬಹುದು, ಇರಬಹುದಲ್ರಿಪ್ಪ. ರಾಶಿ ಕಣದಾಗ ಇರ್ಬೋದು, ಎಲ್ಲಿ ಬೇಕಾದಲ್ಲಿ ಇರ್ಬೋದು, ಅದು ಗೊಂಗಡಿ. ಗೊಂಗಡಿ. ಇದು ಜಾಡಿ ಏನೈತಲ್ಲ, ಕಾಲಾಗ ಹಾಕಿ ಕುಂಡ್ರೋದಲ್ಲ, ಹಾಸ್ಕೊಂಡ್ ಕುಂಡ್ರೋದಲ್ಲ, ಹೆಗಲ ಮ್ಯಾಗ ಅಟ್ಟ ಇರ್ಬೇಕದು, ಹೊಚ್ಕೊಳಕ್ ನಡಿದುಲ್ಲ. ಹಾ 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 ಹೌದ್ ಹೌದು. ಏಡಿದ್ದದ ಕಂಬಳಿ ಹೊಚ್ಕೊಳಕ್ ನಡಿದುಲ್ಲ. ಒಟ್ಟ ನಡೆಯಂಗಿಲ್ರಿಪ್ಪ, ಬೆಂಕಿ ಅದು. ಹೆಗಲ ಮ್ಯಾಗ ಇರ್ಬೇಕು, ಬೇಕಾದ್ರೆ ದೇವ್ರ ಗದ್ದಿಗೆ ಮ್ಯಾಗ ಇರ್ಬೇಕು. ಹೌದು. ಇನ್ನು ಕಂಬಳಿ ಮತ್ತು ಈ ಗೊಂಗಡಿ ಏನದಾವಲ್ಲ, ಎಲ್ಲಿ ಬೇಕಾದಲ್ಲಿ ನಾವು ಯೂಸ್ ಮಾಡಬಹುದು. ಯೂಸ್ ಮಾಡಬಹುದಲ್ರಿಪ್ಪ. ಹೆಂಗೈತಿ ಪಿಂಟು ಮಾಸ್ತರ್ ನನ್ನ ಕಂಬಳಿ ವಿಷಯ? ಹಾ, ನೀವೊಂದು ಮಾತು ಹೇಳಿ. ಏನ್ ಹೇಳ್ದಾನ್ರಿಪ್ಪ ಮಾತ? ಕ್ಯಾವಿ ಪದ್ಧತಿ ಹೆಂಗ ಅದ ಅಂತಂದ್ರ ಪರಮಾತ್ಮ ಹಾ, 4 ಖಾನೆ ಮಾಡಿಟ್ಟಾನ ಅಂತ ಹೇಳಿ ನಾವು. 4 ಕಾಣಿ ಮಾಡ್ಯಾನಂತ್ರಿ. ಸನ್ಯಾಸಿ, ಗೃಹಸ್ಥ, ವಾನಪ್ರಸ್ಥ, ಕೊನೆಗೆ ಸನ್ಯಾಸಿ. ಮಾತದ ಏಯ್, ಬ್ರಹ್ಮಚಾರಿ ಅಂದ್ರೆ ಯಾರಿಗತ್ತಾರೋ, ಸನ್ಯಾಸಿ ಅಂದ್ರೆ ಯಾರಿಗತ್ತಾರ? ಹೊಡಿ ಅವನು ಮೂಗಿನ ಶಂಬಿಗೆ. ಬ್ಯಾಡಗಪ್ರಿ. ಅದೇ ಅಲ್ಲ ಮಗಳ ಗಂಡ. ಹಾ, ಹಂಗಲ್ಲ ಅದು ವಿಜಯ ಮಾಸ್ತರ. ಹುಟ್ಟಿನಿಂದ 25 ವರ್ಷದ ವಯಸ್ಸಿನವರೆಗೆ, ಹಾ, 25 ವರ್ಷ ಆಗುವವರೆಗೆ ಆಗೋವರೆಗೆ ಇವ ಬ್ರಹ್ಮಚಾರಿ. ಬ್ರಹ್ಮಚಾರಿ. 25ರಿಂದ 50 ವರ್ಷದವರೆಗೆ ಇವ ಗೃಹಸ್ಥ. ಗೃಹಸ್ಥ ಅಂದ್ರ ಮದಿ ಅದಾವ. ಹಾ, ಹಾ, ಆಗವ ಅಲ್ಲ, ಆಗಿರ್ತಾನ. ಅದಾವ್ರಿ. 50ರಿಂದ 75 ವಾನಪ್ರಸ್ಥ. ಅಂದ್ರಿ ಹೊಲದಾಗ ದುಡಿದು, ಮನ್ಯಾಗ ದುಡಿದು, ಹೆಂಡ್ರು ಮಕ್ಕಳು ಗಳಿಸುದು, ಭೂಮಿ ಸೀಮಿ ರೊಕ್ಕ ರೂಪಾಯಿ, ಇದು ವಾನಪ್ರಸ್ಥ. ವಾನಪ್ರಸ್ಥ 75ರಿಂದ 100ರವರೆಗೆ ಹಾ ಬ್ರಹ್ಮಚಾರಿ. ಅಂದ್ರಿ ಗಾಡಿ ಹೊಡ್ಯಾಕ ಬರೋದಿಲ್ಲ ತಿಂದ ಹಾ, ದಾಂಡಿಗೆ ಜಗ್ಗಿ ಬಿಡುದು, ದಾಂಡಿ ಸನ್ಯಾಸಿ ಆಶ್ರಮ. ಹಾ, ಯಾಕಂದ್ರ ಕಟ್ಟಿ ಕೂತ್ ನಾವು ವಯಾದಾಗ ರಗಡ ಮಾಡಿಟ್ಟಿವಿ. ಈ ಮಕ್ಕಳು ಇವ್ರೇನ್ ಮಾಡ್ತಾರ? ಸುಮ್ ಹೇಳ್ಕೊತ್ ಕೂತ್ ಬಿಡುದು, ಏನು ನಡೆಯಂಗಿಲ್ಲ ಕೆಲಸ. ಏನ ಮಾಡದಿವೋ ನಿನ್ನ ವಯಸ್ಸಿನಾಗ ನೆಲಾಗೋದಿ ನೀರ್ ತೆಗಿತೀನಿ. ಸನ್ಯಾಸಿ ಆಶ್ರಮ ನೋಡ್ರಿ, ಎಲ್ಲಾರು ಬಾಯಿ ಮಾಡ್ಬೇಡ್ರಿ. 4 ಆಶ್ರಮಗಳ ನೀವು ಹೇಳ್ಯಾನ. ಹಾ, ಅದ್ರ ಒಳಗ ಹಾ, 2 ಹೋಲಿಸ್ಯ ನೀವು. ಹಾ, ಬ್ರಹ್ಮಚಾರಿ ಸನ್ಯಾಸಿ ಆಗಬಹುದು, ಸನ್ಯಾಸಿ. ಹಾ, ಇವು 2 ಸ್ಥಾನಕ್ಕೆ ಬಹಳ ಮಹತ್ವದ ಅಂತ ಹೇಳ್ಯಾನ. ಹಾ, ಹೇಳ್ಯಾರಿಪ್ಪ. 4 ಖಾನೆಗಳನ್ನ ಹೇಳಿ ಪಿಂಟು ಮಾಸ್ತರ, ಇನ್ನೊಂದು ಖಾನೆ ಉಳ್ದೈತಿ, ಅದನ್ಯಾಕೆ ಮುಚ್ಚಿಟ್ಟಿ? ಇನ್ನೊಂದು ಉಳ್ದೈತೇನ್ರಿ ಅದ? ಇಲ್ಲಿ ಬಹಳ ಮಂದಿ ನೋಡಿರಕಿಲ್ಲ, ಬಹುಶಃ ಒಂದು 4 ಜನ ನೋಡಿರ್ಬಹುದು. ಏನ್ರಿಪ್ಪ? ಮಾನಮಿ ಬತ್ಯಾಗ ಪೂಜೆ ಮಾಡ್ರಪ್ಪ ಅಂತಂದ್ರ ಉಗಾದಿ ಕಡಿಪಾಡಿವರೆಗೆ ಪಗಡಿ ಪಟ್ಟ ಅಂತ ಹೇಳಿ ಆಡ್ತಾರ. ಪಗಡಿ ಪಟ್ಟ ಆಡೋದು ನೋಡ್ರಿ, ಅದಕ್ಕ 4 ಕಾನೆ ಇರ್ತಾವ. ಹಿಂಗೊಂದ್ ಇರ್ತೈತಿ, ಹಾ, ಹಿಂಗೊಂದ್ ಇರ್ತೈತಿ. ಹಾ, ಈ ಕಡೆ ಒಂದ ಕಾನೆ, ಹಾ, ಈ ಕಡೆ ಒಂದು ಕಾನೆ, ಈ ಕಡೆ ಒಂದು ಕಾನೆ, ಈ ಕಡೆ ಒಂದು ಕಾನೆ ಇರ್ತೈತಿ. ಹೌದು. ನಡು ಒಂದು ಕಾನೆ ಇರ್ತದ. ಹಾ, ಹಾ, ನೀ 4 ಕಾನೆ ಹೇಳಿದೆ ಮಗನ, ಹಾ, ಇನ್ನೊಂದು ಕಾನೆ ಯಾಕೆ ಬಿಟ್ಟಿ? ಬ್ರಹ್ಮಚಾರಿ, ಗ್ರಸ್ತ, ವಾನಪ್ರಸ್ಥ, ಸನ್ಯಾಸಿ, ಪರಮಹಂಸ. ಏ ಪರಮಹಂಸ. ಮುಚ್ಚಿಟ್ಟು ಹೋಗಬೇಡ, ದೈವದ ಮುಂದೆ ಬಿಚ್ಚಿಟ್ಟು ಹೋಗ. ಅದ್ನ್ಯಾಕ್ ಮುಚ್ಚಿಡ್ತೀರಿ? ಬ್ರಹ್ಮಚಾರಿನೇ ಆಗ್ಲಿ, ಗ್ರಸ್ತನ ಆಗ್ಲಿ, ವಾನಪ್ರಸ್ಥನ ಆಗ್ಲಿ, ಸನ್ಯಾಸಿನೇ ಆಗ್ಲಿ, ಹೋಗಿ ಮುಟ್ಟುದಲ್ಲಿ ಪರಮಹಂಸ ಆಶ್ರಮಕ್ಕೆ. ಹಾ, 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 25 ವಯಸ್ಸಿನ ಒಳಗೆ ತೀರ್ಕೊಂಡ್ರು ಅಲ್ಲೇ ಹೋಗ್ಬೇಕವ. ಅಲ್ಲೇ ಹೋಗ್ಬೇಕ. 25ರಿಂದ 50ರೊಳಗೆ ತೀರ್ಕೊಂಡ್ರು ಗ್ರಸ್ತ ಅಲ್ಲಿಗೆ ಹೋಗ್ಬೇಕವ. ಅದು ಅಲ್ಲೇ. 50ರಿಂದ 75 ವರ್ಷಕ್ಕೆ ವಾನಪ್ರಸ್ಥ ನಾವು ತೀರ್ಕೊಂಡ್ರು ಅದೇ ಜಾಗಕ್ಕೆ ಹೋಗಬೇಕು. ಹೌದು. 75ರಿಂದ 100ರವರೆಗೆ ಸನ್ಯಾಸಿ ತೀರ್ಕೊಂಡ್ರು ಅದೇ ಜಾಗಕ್ಕೆ ಹೋಗ್ಬೇಕು. ಅದೇ ಪರಮಹಂಸ. ಹಾ, 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 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕು ಹೇಳಿದಿ. ಇದ್ದದಕ್ಕೆ ಸತ್ಯವಾದಂತ ಜಾಗ ಯಾಕೆ ಹೇಳುವಲ್ಲಿ? ಇದನ್ಯಾಕ್ ಬಿಟ್ಟಾರಿ? ಯಾರ್ರೀ? ಬಂದ್ ಮಾಡ್ರಿ ಅದನ್ನ. ಹೆಂಗೈತಿ ಪಿಂಟು ಮಾಸ್ತರ? ಹಾ, ನಿನಗೊಂದು ಮಾತು ಹೇಳ್ತೀನಿ. ಸನ್ಯಾಸಿ ಬದ್ದಲ್ಲ ನೀ ಮಾತಾಡಿದಲ್ಲ, ಹಾ, ಸನ್ಯಾಸಿ ಅನ್ನುವಂತಾದ ಒಬ್ಬಗೆ ಮಾತ್ರ ಸೀಮಿತ ಅದ. ಹಾ, 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 ಒಬ್ಬನಿಗೆ ಮಾತ್ರ ಸೀಮಿತ ಅದ ರೀ. ಅದು ವೈರಾಗ್ಯ ತೊಟ್ಟವ ಒಬ್ಬನಿಗೆ ಸೀಮಿತ ಅದು. ಹೌದು. ಅದು ಅವನು ಒಬ್ಬನಿಗೆ ದಕ್ತದ ಹೊರತಾಗಿ ಅವನಿಂದ ಇನ್ನೊಬ್ಬರಿಗೆ ಉದ್ಧಾರ ಆಗು ಮಾಡುದಿಲ್ಲ. ಅದು ಮಾಡುದಲ್ರಿಪ್ಪ. ಹೆಂಗೋ ಯಾರಿಗಾರ ಉದ್ಧಾರ ಮಾಡ್ತದೇನು? ಇಲ್ಲ, ಎಲ್ಲಾರನ್ನು ಬಡ್ಕೊಂಡ ತಿನ್ನೋದದು. ಹಾ, ಹಿಂಗ ಬೇಡು ಕೈ ಅದು, ನೀಡು ಕೈ ಅಲ್ಲದು. ಹಾ, ಕಂಬಳಿ ಹಂಗಲ್ಲ. ಹಾ, ಹೇಳ್ತೀನಿ ಕೇಳು. ಕಂಬಳಿ ಯಾರಿಗೆ ಉದ್ಧಾರ ಮಾಡಿದ ನೀ ಹೇಳಿದಿ? ಹಾ, ಯಾರಿಗೆ ಮಾಡಿದ್ರಿಪ್ಪ? ಕಂಬಳಿ ಯಾರಿಗೆ ಉದ್ಧಾರ ಮಾಡ್ಯದ ಹೇಳಕ ಅಂತ ಹೇಳಿ ಮುಂದಿನ ಪಳಕ. ಹಾ,
ಸಿದ್ಧ ಮಾಲಿಂಗರಾಯ ಬಣ್ಣಕ್ಕ ಸಾವಿರ ಭಾಗ್ಯ ಕಾಯ್ತಿದ್ದ. ಕಾಯ್ತಿದ್ದ. ಬಿಜಾಳ ಗುಂತಿ ಮೇಲೆ ಕುರಿಗಾಳ ಬಿಟ್ಟಿದ್ದ. ಹೌದು. ದೊಂಕನಾಡ ದೈಗೊಂಡ ಗೌಡ ಕ್ವಾನೂರ ಮಠದಾಗ ಕರಿ ಕಟ್ಟಿದ ಹಬ್ಬ ಸಿದ್ಧ ಮಾಡಿದ್ದ. ಹೌದಲ್ರಿಪ್ಪ ಹೌದು. ಕಂಟಿಕಾರ ಕ್ಯಾಮನನ ಕೈಯಾಗ ಭಂಡಾರ ಕೊಟ್ಟ ಮಾಲಿಂಗರಾಯಾಗ ಕಲಿವಿದ್ದ. ಕಳಿವಿದ್ದ. ಕಂಟಿಕಾರ ಕ್ಯಾಮನ ಬಂದು ಹಾ ದೈಗೊಂಡ ಗೌಡನ ಬಟ್ಟ ಮಾಲಿಂಗರಾಯಾಗ ಮುಟ್ಟಿಸಿದ್ದ. ಹೌದಲ್ರಿಪ್ಪ. ಮಾಲಿಂಗರಾಯ ಹಾ 12,000 ದಂಡ ಕರ್ಕೊಂಡು ಮುತ್ತನ ಪಲ್ಲಕ್ಕಿ ಮುಂದೆ ಮಾಡಿಕೊಂಡು ಹಾ ಕ್ವಾನೂರು ಮಠಕ್ಕೆ ನಡೆದಿದ್ದ. ಹೌದ್. ಬಿದರಿ ಬಬಲಾದಿ ಮುಂದೆ ಹೊಲಿ ದಾಟಬೇಕಾದ್ರ ಹಾ ಹಾ ಅಂಬಿಗ್ಯಾನ ನಾವು 10 ಮಾರು ನೀರಾಗ ಹೋಗಿತ್ತು. ಹೋಗಿತ್ತಲ್ರಿಪ್ಪ. ಅವಾಗ ಕರೆದ, ಯಪ್ಪ ಯಪ್ಪ ನನ್ನ ದಂಡ ಒಟ್ಟ ಅಚ್ಚಿ ಕಡೆ ಓದ ಬಿಡು, ನನ್ನ ಗುರುವಿನ ಹಬ್ಬಕ್ಕೆ ನಾ ಹೊಂಟೀನಿ ಅಂದ. ತಮ್ಮ ಬಾಯ್ ಮಾಡ್ಬೇಡ್ರು, ನನ್ನ ಗುರುವಿನ ಹಬ್ಬಕ್ಕೆ ಹೋಗ್ಬೇಕಾಗ್ಯದ, ದೈಗೊಂಡ ಗೌಡ ಹಬ್ಬ ಹಾಕ್ಯಾನ ನನ್ನ ಗುರುವಿಗೆ, ನನ್ನ ದಂಡ ಅಚ್ಚಿ ಕಡೆ ಒಯ್ದು ಬಿಡಪ್ಪ ಅಂತಂದಾಗ ಅಂದಾಗ ಅವಾಗ ನಾವ ಕೇಳ್ದ, ನೀವೇನು ಕೊಡ್ತೀರಿ? ಹಾ 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 ಅಚ್ಚಿ ಕಡೆ ದಾಟಿಸಿದ್ರೆ ನನಗೆ ಏನು ಕೊಡ್ತೀರಿ ನೀವು ಅಂದ. 12,000 ದಂಡ ಐತಿ, ಸಾಕಷ್ಟು ರೊಕ್ಕ ಆಕೈತಿ ನಾವು ತಿಳ್ಕೊಂಡಿದ್ದ. ಹೌದು. ಅವಾಗ ಮಾಲಿಂಗರಾಯ ಹೇಳ್ದ, ಯಪ್ಪ ನನ್ನ ದಂಡ ಎಲ್ಲ ಓದ ಅಚ್ಚಿ ಕಡೆ ಬಿಟ್ಟಿ ಅಂತಂದ್ರ ನನ್ನ ಗುರುವಿನ ಸಾಕ್ಷಿಯಾಗಿ ಒಂದ್ ಹಿಡಿ ಭಂಡಾರ ನಿನ್ನ ಗುಡಿ ಒಳಗೆ ನೀಡ್ತೀನಪ್ಪ, ಅದನ್ನೇ ನಾ ಕೊಡವ. ಹೌದಲ್ರಿಪ್ಪ ಹೌದು. ನಿನ್ನ ಭಂಡಾರ ತಗೊಂಡ ನಾ ಏನ್ ಮಾಡ್ಲಿ, ನಿನ್ನ ಜಾಡಿ ತಗೊಂಡ ನಾ ಏನ್ ಮಾಡ್ಲಿ, ನಾ ಬಿಡುದಿಲ್ಲ, ರೊಕ್ಕ ಕೊಟ್ರ ಮಾತ್ರ ಬಿಡ್ತೀನಿ, ಇಲ್ಲ ಇಲ್ಲ ಅಂದ. ನೋಡಪ್ಪ ತಗದ. ಹಂಗ ಮಾತಿಗೆ ನಡೀತು. ನಾವು ಹೊಡ್ಕೊಂಡ್ರ 4 ಮಂದಿನ ಕುಣಿಸ್ಕೊಂಡ್ ನಾವು ಹೊಂಟಲ್ರಿಪ್ಪ ಹೊಂಟ ಮಾಲಿಂಗರಾಯ ಗುರು ಬೀರ ದೇವ್ರ ಧ್ಯಾನ ಮಾಡಿ ಕ್ವಾನೂರು ಸಿದ್ಧನ ಮನದಲ್ಲಿ ಕರೆದು ತನ್ನ ಹೆಗಲ ಮ್ಯಾಗಿನ ಜಾಡಿ ಕೃಷ್ಣಾ ನದಿ ಮೇಲೆ ಹಾಸಿ ಕೃಷ್ಣಾ ನದಿ ಮೇಲೆ ಹಾಸಿ 12,000 ದಂಡಿಗೆ ದಾಟಿಸ್ಯಾನ. 12,000 ದಂಡಿಗೆ ಅವ ಒಬ್ಬ ದಾಟಿ ಹೋಗಿಲ್ಲ, ಅವನ ಜೊತೆ 12,000 ದಂಡಿಗೆಲ್ಲ ಜಾಡಿ ಮ್ಯಾಗ ಕುಣಿಸಿ ದಾಟಿಸ್ಕೊಂಡ್ ದಂಡಿಗೆ ಬಂದಾನ. ಹೌದಲ್ರಿಪ್ಪ ಹೌದು. ಕಂಬಳಿ ಮ್ಯಾಲ ಹಾಸಿ ಕುಣಿಸಿ ಮುಂಡಗ 100 ಕಡೆ ಮಗ್ಗಲ ಹೊಳೆ ದಂಡಿಗೆ ಹಾಸಿ ದಂಡಿಗೆ ಹೋದ. ನಾವು ಅರ್ಧ ಹೊಳೆಯಾಗ ಬಂದಿತ್ತು ನೀರ, ನಾವಿನೊಳಗೆ ತೂತ್ ಬಂದ, ತೂತ್ ಬಿದ್ದು ನಾವು ನೀರಾಗ ಮುನಗಾಕೈತು. ಹೌದಲ್ರಿಪ್ಪ ಹೌದು. ಮುನಗಾಕತ್ತು. ಯಾರೋ ಸತ್ಪುರುಷದಾನ, ಇವ ಸಿದ್ಧಿ ಪುರುಷದಾನ, ನಮ್ಮ ಕಡೆ ತಪ್ಪಾಯ್ತು ಅಂತ ಕೈ ಮಾಡಿ ಒದರಾಕತ್ತ. ಯಪ್ಪ ನೀ ಯಾರೋ, ನಾ ತಿಳಿಲಾರ್ದ ತಪ್ಪು ಮಾಡಿ ನನ್ನ ಏನಾದ್ರೂ ಮಾಡಿ ಉದ್ಧಾರ ಮಾಡತಂದೆ ಅಂದ. ಹೌದಲ್ರಿಪ್ಪ ಹೌದು. ಆ ಟೈಮದೊಳಗ ಗುರು ಬೀರ ದೇವ್ರ ಧ್ಯಾನ ಮಾಡಿ ಮಾಲಿಂಗರಾಯ ಕಣ್ಣು ಮುಚ್ಚಿ ನಿತ್ತ ಬಿಟ್ಟ. ನಾವು ಇದ್ದಂಗ ದಂಡಿಗೆ ಬಂದು ನಿತ್ತು. ಹೌದಲ್ರಿಪ್ಪ ಹೌದು. ಯಪ್ಪ ನಿನ್ನ ಮಹಿಮಾ ತಿಳಿಲಿಲ್ಲ, ನಿನ್ನ ಪವಾಡ ತಿಳಿಲಿಲ್ಲ, ಕಂಬಳಿ ಮ್ಯಾಗ 12,000 ದಂಡಿಗೆ ದಾಟಿಸಿದ್ವಿ ತಂದೆ, ರೊಕ್ಕದ ಆಶಯಕ್ಕಾಗಿ ನಾನು ನಿನ್ನ ದಾಟಿಸಲಿಲ್ಲ, ನನ್ನ ಕಡೆ ತಪ್ಪಾಯ್ತು ಅಂತ ಉದ್ದಕ ಕಾಲು ಬಿದ್ದ. ಇನ್ನು ಮುಂದೆ ನನ್ನ ಗುರುವಿನ ಜಾತ್ರೆಗೆ ಯಾರೇ ಬರ್ಲಿ, ನನ್ನ ಜಾತ್ರೆಗೆ ಯಾರೇ ಬರ್ಲಿ ಕ್ವಾನೂರಿಗೆ ಹೊಂಟಿವಿ, ಮುಂಡಗನೂರಿಗೆ ಹೊಂಟಿವಿ ಅಂದ್ರೆ ₹1 ತಗೊಳ್ಳಾರ್ದ ಅವ್ರನಿಗೆ ದಾಟಿಸಿ ಬಿಡಬೇಕು ಅಂತ ಮಾಲಿಂಗರಾಯ ಅವನಿಗೆ ಆಶೀರ್ವಾದ ಮಾಡಿಬಿಟ್ಟ. ಹೌದಲ್ರಿಪ್ಪ ಹೌದು. ಇದು ಕಂಬಳಿ ಮಾಡಿರ್ತಕ್ಕಂತ ಪವಾಡ. ಹೌದ್ ಹೌದ್ ಹೌದು. ಇನ್ನೊಂದು ಮಾತನ್ನ ಹೇಳ್ತೀನಿ ನಿನಗ. ಏನ್ರಿಪ್ಪ? ಅದೇ ಕಂಬಳಿ ಏನು ಮಾಡ್ಯದ ಪವಾಡ ಕೈಲಾಸದೊಳಗ ಕೇಳು. ಏನ್ ಮಾಡಿದ್ರಿಪ್ಪ? ಮತ್ತ ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿದಿಂದ 3 ಕಂಬಳಿ ತಯಾರಾದವು. ಹೋಮ ಕಂಬಳಿ ಹೋಮಕ್ಕೆ ನೆಮ್ಸಿದ್ರು, ಮಲ್ಲ ಕಂಬಳಿ ಗದ್ದಿಗೆ ಮಾಡಿದ್ರು. ಹೌದು. ಇನ್ನೊಂದು ಕಂಬಳಿ ಯಾವ್ದು ಉಳಿತು? ನೇಮದ ಕಂಬಳಿ ಉಳಿತು. ನೇಮದ ಕಂಬಳಿ ತೆಗೆದ ಕಾಜಿನ ಕಂಬದಾಗ ಕೈಲಾಸದಾಗ ಇಟ್ರು. ಕೈಲಾಸದಾಗ ಕಾಜಿನ ಕಂಬದಾಗ ಇಟ್ಟಂತ ಕಂಬಳಿ ಹಾವಾಗಿ ಹರಿದಾಡ್ತಿತ್ತು, ಚೋಲಾಗಿ ಚಿಮ್ಮಾಡ್ತಿತ್ತು, ಬೆಂಕಿಯಾಗಿ ಉರಿದಾಡ್ತಿತ್ತು. ಹಿಡಿಬೇಕತ್ತ ಸೆನೆಕ್ ಹೋದ್ರ ಅನೇಕ ರೂಪ ತಾರಿ ರಾಕ್ಷಿಗತೆ ತಿನ್ನಾಕ ಬರ್ತಿತ್ತು. ಹೌದಲ್ರಿಪ್ಪ ಹೌದು. ಅಂತ ಕಂಬಳಿ ಮೊನ್ನೆ ಮಾಲಿಂಗರಾಯನ ವಶ ಆಗಿ ಕೈಲಾಸದಿಂದ ಈ ಧರಣಿಗೆ ಬಂದದ ಅಂತ ಕಂಬಳಿ. ಹೌದಲ್ರಿಪ್ಪ ಹೌದು. ಅನ್ನೋ ಸಂಬಂಧ ಮಾಲಿಂಗರಾಯ ಹೆಗಲ ಮ್ಯಾಗಿನ ಜಾಡಿ ತೆಗದ, ಕಂಬಳಿ ತೆಗದ. ಬೀಸದಂದ್ರ ಬೇಕಂದಾಗ ಮಳಿ ಬರ್ತಿತ್ತು, ಬ್ಯಾಡ್ ಅಂದಾಗ ಹೋಗ್ತಿತ್ತು. ಹೌದು. ಇಂತ ಒಂದು ಶಕ್ತಿ ನಮ್ಮ ಕಂಬಳಿಯಲ್ಲಿ ಅದ. ಕಂಬಳಿಯಲ್ಲಿ ಐತಲ್ರಿಪ್ಪ. ಮತ್ತ ಕ್ಯಾವಿಯಿಂದ ಏನಾಗ್ಯದ? ಕ್ಯಾವಿ ಒಳಗೆ ಏನಾರ ಅಂತದ ಪವಾಡ ಆಗಿತ್ತಂದ್ರೆ ಹೇಳು. ನೀ ಹೇಳಿ. ಯಾವ ಜನಕರಾಜನ ಆಸ್ಥಾನದೊಳಗ ಸನ್ಯಾಸಿ ಬಂದಿದ್ದ, ಅವ ಒಂದು ಮುಟ್ಟಿಗೆ ಅಕ್ಕಿ ಕೊಟ್ಟ, ಅದನ್ನ ಅಲ್ಲಗಾದ ಹೆಣ್ಮಗಳು ಒಗದ್ಲು. ಹೌದು. ಮುಂದೆ ಜನಕರಾಜ ಬಂದು ಕೇಳ್ದ, ಅತ್ತಿಟ್ಟೆಲ್ಲ ಹೇಳ್ತೀನಿ. ಹೌದು. ನಿನಗ ಒಂದೇ ಮಾತು ಹೇಳ್ತೀನಿ, ಕ್ಯಾವಿ ಅವನಿಗೆ ಒಬ್ಬನಿಗೆ ಮಾತ್ರ ಸೀಮಿತದ ಹೊರತಾಗಿ ಇನ್ನೊಬ್ರಿಗೆ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಸಾಧ್ಯ? ಹಂಗ ಉದ್ಧಾರ ಮಾಡತ್ರಿ? ಹೆಂಗಂದ್ರೆ ನಿಮ್ಗೊಂದು ತಿಳಿವಂಗ ಮಾತು ಹೇಳ್ತೀನಿ. ಹೆಂಗ್ರಿ? ಹೆಣ್ಣು ಅನ್ನುವಂಥದ್ದು ಒಂದಾದ ಖರೆ ಬಾಗ ಬಾಳ್ದವ್ರಿ.
ಹೆಣ್ಮಗಳು ಅನ್ನುವಂತ ಒಬ್ಬಕ್ಕೆ ಅದಾಳ, ಒಬ್ಬೇಕರ್ಲ. ಖರೆ ಬಾಗ ಬಾಳದಾವ, ಜಾಗ ಬಾಳ ದೊಡ್ಡದಾವ. ಹಾ 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 ಹಾ. ಹಡದ ತಾಯಿ ನನ್ನ ತಾಯಿ ಇದ್ಲಂದ್ರ ನೀವೆಲ್ಲಾರು ಯವ್ವ ನೀನು ನಮ್ಮ ಅವ್ವ ಇದ್ದಂಗ ಅಂತೇಳಿ ಎಲ್ಲಾರು ಅಡ್ಡಾಡಿ ಕಾಲು ಬೀಳ್ಬೋದು. ನೀವು ಬೀಳ್ಬೋದಲ್ರಿ. ಮಗ ಆತ ಆಶೀರ್ವಾದ ಮಾಡ್ತಾಳ. ಹಾ, ಏನೋ ಅಕಸ್ಮಾತ್ ಅಂತ ಪ್ರಸಂಗ ಬರ್ತಾರಪ್ಪ, ನಮ್ಮವಲ್ರಿ ನಿಮ್ಮವ್ವ ತಿಳ್ಕೊಂಡ್ರೆ ನನಗೆ ಕರುಣೆ ತೋರ್ರಿ ಅಂತ ನೀವು ನಾ ಮಗ ಕೇಳಿ ಅಂದ್ರೆ ನೀವು ಕರುಣೆ ತೋರ್ತೀರಿ. ತೋರ್ತಾರಲ್ರಿಪ್ಪ. ಅದೇ ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ನಡ್ಯಾಕ ಬಂದಂತ ನನ್ನ ಮಡದಿಗೆ ನನ್ನ ಮಡದಿ ಅಲ್ಲಪ್ಪ ನಿನ್ನ ಮಡದಿ ಅಂತ ನಾವು ಒತ್ತೀವನ. ಹಂಗ್ಯಾಂಗ ಹಾಕೊಳತ್ರಿ? ಹೆಣ್ಮಗಳು ಏನಾರು ಪರಕದಾಳನ? ಇಲ್ಲ. ತಂಗಿ ಸ್ಥಾನ ಬಿಟ್ಟು ಕೊಡ್ಬಹುದು, ಅಕ್ಕನ ಸ್ಥಾನ ಬಿಟ್ಟು ಕೊಡ್ಬಹುದು, ತಾಯಿ ಸ್ಥಾನ ಬಿಟ್ಟು ಕೊಡ್ಬಹುದು, ಹೆಂಡತಿ ಸ್ಥಾನ ಬಿಟ್ಟು ಕೊಡಾಕ ಬರುದಿಲ್ಲ. ಒಟ್ಟ ಬಿಟ್ಟು ಕೊಡಾಕ ಸಾಧ್ಯ. ಹಂಗ ನಿನ್ನ ಸನ್ಯಾಸಿ ಕ್ಯಾವ್ ಎನ್ನುವಂತಾದ ಮಡದಿ ಇದ್ದಂಗ, ಕಂಬಳ ಎನ್ನುವಂತಾದ ಇದು ಹಡದ ತಾಯಿ ಇದ್ದಂಗ. ತಾಯಿ ಇದ್ದಂಗ ತಿಳ್ತಿಲ್ರಿ ಈಗರ ವಿಷಯ. ಹಾ, ಹಿಂಗ ಮಾತಾಡು ಪಿಂಟು ಮಾಸ್ತರ. ಹೌದು. ತಾಯಿ ಗುಣ ನನ್ನ ಕಂಬಳಿಯಲ್ಲಿ ಅದ, ಮಡದಿ ಗುಣ ನಿನ್ನ ಕ್ಯಾಮಿಯಲ್ಲಿ ಅದ. ಹಿಂಗತ್ ನೋಡ ಅರ್ಜುನ್, ಏನ್ ಮಾಡವ? ಕಾಲ ಹಕ್ಕ ಮಟಕ ಒಯ್ಯುದು, ರೊಕ್ಕ ಹಕ್ಕ ಮಟಕ ಒಯ್ಯುದು, ಪಾದ ತೊಳೆದ್ರು ಕರುಣೆ ಬರಂಗಿಲ್ಲ, ಮೊದಲು ದಕ್ಷಿಣ ಇಡಬೇಕು. ದಕ್ಷಿಣ ಇಟ್ಟಾಗ ಮ್ಯಾಗ ಆಶೀರ್ವಾದ ಮಾಡ್ತಾರ. ಹಿಂಗದ ಪುಣ್ಯಾತ್ಮರೇ. ಕಂಬಳಿ ಹಾಲಿ ಹಂಗಿಲ್ಲ. ಯಾರು ಬೇಕಾದವ್ರು ತಗೊಂಡು ಹೊತ್ಕೋಬಹುದು, ಮುಚ್ಕೊಂಡು ಮನ್ಕೋಬಹುದು, ದೇವ್ರ ಗದ್ದಿಗೆ ಮೇಲೆ ಇಡಬಹುದು. ಬ್ಯಾಡ ಅಂದಿಲ್ಲ ಅದು, ಬ್ಯಾಡ ಅಂದಿಲ್ಲ ಅದು, ಬ್ಯಾಡ ಅಂದಿಲ್ಲ. ಹೌದು. ಯಾರು ನೋಡಿದ್ರು ನಮ್ಮ ಕಂಬಳಿ ಯಾಕೆ ತಗೊಂಡಿದೈತಿ ಯಾರು ಕೇಳಂಗಿಲ್ಲ. ಅದಕ್ಕೆ ಅಂದಾರೆ ಕಂಬಳಿ ಅಪ್ಪ, ಇದು ಕಂಬಳಿ ನಮ್ಮ ತಾಯಿ ಸ್ಥಾನದ ಅದು. ತಮ್ಮ ನಿನ್ನ ಕ್ಯಾವಿ ನಿನಗಟ್ಟ ಸೀಮಿತ ಅದ. ನೀ ಸನ್ಯಾಸಿ ಆದ್ರ ಅದು ಮತ್ತ ನೀ ಮಕ್ಕಳ ಹಡ್ದಿದಿ, ಮನ್ಯಾಗ ಸಸ್ಯದಾಳ, ನೀ ಹೆಂಗ್ ಸನ್ಯಾಸಿ ಹಾಕ್ಯವ ಮಗನ? ನೀನಾಗಬೇಡಪ್ಪ ಅಣ್ಣ, ಬರುದಿಲ್ಲ. ಹಂಗದಪ್ಪ. ನಾವು ಮಾತಾಡುವಂತ ವಿಷಯ, ನಾವು ಮಾಡುವಂತಾದ ಮಾಳಿಗರಾಯನ ಬದ್ದಲ ಕಂಬಳಿ ವಿಷಯ ಹೇಳಿನಿ. ಇನ್ನೊಂದು ಹೇಳ್ತೀನಿ ಕೇಳ. ಪಾಂಡುರಂಗನ 56 ಮಂದಿ ಮಾನ ಸಂತರಾಗಿ ಹೋದ್ರು. ಸಂತರಾಗ್ಯಾರಲ್ರಿಪ್ಪ. ನಾ ಹೇಳುವಂತ ಕಥಾಭಾಗ ನೆನಪಿಟ್ಟುಕೋ, ಭಕ್ತಿ ವಿಜಯದೊಳಗೆ ಈ ವಿಷಯ ಬರ್ತದ. ಪಾಂಡುರಂಗನ ಸಂತರ, ಮಹಾನ್ ಸಂತರಲ್ಲಿ 56 ಜನದೊಳಗ ಗೋರಾ ಕುಂಬಾರ, ಚೌಕಾಮೇಳ, ದಾಮೋಜಿ ಪಂತ, ಸೌತಾಮಾಳಿ, ತುಕಾರಾಮ, ಜ್ಞಾನದೇವ, ನಾಮದೇವ, ಸಂತ ಸಕುಬಾಯಿ, ಇಂತಿಂತವ್ರೆಲ್ಲ 56 ಜನರೊಳಗ ದಾಮೋಜಿ ಪಂತ ಅನ್ನತಕ್ಕಂತ ಒಬ್ಬ ಸಂತ. ಅದೇನ್ ಲೆಕ್ಕಲ್ದ ಮಂದಿ ಬಿಡ್ರಿ. ಆಗಿನ ಕಾಲದೊಳಗ ಬೀದರ್ ಬಾದಶಾಂದು ಆಡಳಿತಿತ್ತು. ಮಂಗಳೇ ಬೇಡಾಕ 3 ಖಜಾನಿದ್ದವನು, 3 ಉಗ್ರಾನ ಮನಿ ಇದ್ದು. ಹೌದು. ಆ ಉಗ್ರಾನ ಕೋಲೇಕ ದಾಮೋಜಿ ಪಂತಂದ ಕಾವಲಿತ್ತು. ಅಂದ್ರ ಬೀದರ್ ಭಾಷಾನ ಕೈಯಾಗಿನ ಆಳಿ ದಾಮೋಜಿ ಪಂತ. ಹೌದು. ಕಂಬಳಿ ಹೆಂಗ ಪವಾಡ ಮಾಡ್ತದ ಹೇಳುದ ಕೇಳ್ರಿ. ಇದನ್ನ ಬೀದರ್ ಬಾದಶಾ ದಾಮೋಜಿ ಪಂತಗ್ ವಹಿಸಿದ್ದ. ಈ ಮಂಗಳವಾರದಾಗ ಇದ್ದಂತಾವು ನಾನು 3 ಉಗ್ರಾಣದ ಕೋಲಿನಿ ಕೀಲಿ ಕಾವಲ ಮಾಡ್ಬೇಕು. ಕಾವಲ ಮಾಡ್ಬೇಕಲ್ರಿಪ್ಪ. ಕಾವಲ ಮಾಡ್ಬೇಕಂತ ಕಾವಲಕ್ಕೆ ನೇಮಿಸಿದ್ದ. ಆ ಟೈಮ್ ಅದೊಳಗ ಇವ ಪಾಂಡುರಂಗ ನಡ್ಕೋತಿದ್ದ, ಮಾನಸ್ ಅಂತಿದ್ದ, ವಾರಿನೂ ಹೋಗ್ತಿದ್ದ, 3 ಉಗ್ರಾನ ಕೋಲೆ ಹೌದು ಕಾವಲ ಮಾಡ್ತಿದ್ದ. ಇವ ಮಂಗಳವಾರದವ ಇದ್ದ, ಯಾರ ದಾಮೋಜಿ ಪಂತ. ಹೌದು. ಅಚಾನಿಕಾಗಿ ಕೆಡಗಾಲ ಟೈಮ್ 3 ವರ್ಷ ಬರಗಾಲ ಬಿತ್ತು. 3 ವರ್ಷ ಒಟ್ಟ ಮಳಿನೇ ಇಲ್ಲ. 3 ವರ್ಷ ಬರಗಾಲ ಬಿತ್ತು. ಮಳಿ ಇಲ್ಲ, ಬೆಳೆ ಇಲ್ಲ, ದನಕರ ಸಾಯು ಪ್ರಸಂಗ ಬತ್ತು. ಹನಿ ನೀರಿಲ್ಲ. ಎಲ್ಲಿ ನೋಡಿದಲ್ಲೆಲ್ಲ ಭೂಮಿ ಹುಡಿ ಹಾರ್ತಿತ್ತು. ಈಚೆ ಕಡೆ ಸೂಜಿ ಚುಚ್ಚಿದ್ರ ಆಚೆ ಕಡೆ ಪಾರ್ ಹಾಯ್ತಿದ್ದು ದನಕರ. ಎಲ್ಲಾ ಊರಾನ ಜನ ಗಬಾಳಿ ಕಟ್ಕೊಂಡು ಊರು ಬಿಟ್ಟು, ಎಲ್ಲರೇ ಮಳೆ ಆದಲ್ಲಿ ಬೆಳೆ ಇದ್ದಲ್ಲಿ ಹೊಟ್ಟೆ ತುಂಬಿಕೊಂಡು ದುಡಿದು ನಾವು ಉಪಜೀವನ ಆಗುವತ್ತು ಊರು ಬಿಟ್ಟು ಹೊಂಟ್ರು. ಉಗ್ರಾನ ಕೋಲೆದ ಮುಂದೆ ದಾಮೋಜಿ ಪಂತ ಕೂತಿದ್ದ. ಯಪ್ಪ ಎಲ್ಲಿ ಹೊಂಟಿರಿ ಅಂದ. ಬರ್ತಾನ ಬತ್ತಪ್ಪ. ಹೌದು. 3 ವರ್ಷ ಆತ ಬರಗಾಲ ಬಿದ್ದದ. ಎಲ್ಲರೇ ಮೇವು ಇದ್ದಲ್ಲಿ ಮೇಯಿಸ್ತೀವಿ, ನೀರಿದ್ದಲ್ಲಿ ಕುಡಿಸ್ತೀವಿ, ಯಾವ ಸಾವುಕಾರನಲ್ಲಿ ದುಡಿದು ಹೊಟ್ಟೆ ತುಂಬ್ಕೋತೀವಿ. ಈ ಊರಾಗಿದ್ದೇನು ಉಪಯೋಗದ? ಭೂಮಿ ಭಯಾನ್ ಹಾರಾಕತ್ತು, ನಾವು ಹೋಗ್ತೀವಿ ಅಂದ ಟೈಮದೊಳಗ ದಾಮೋಜಿ ಪಂತಗ ಕರುಣೆ ಬತ್ತು. ಕರುಣೆ ಬತ್ತಲ್ರಿಪ್ಪ. ನೀವ್ ಯಾರು ಹೋಗಬೇಡ್ರಿ, ನಿಮ್ ಕೈ ಮುಗಿದು ಕಾಲು ಬೀಳ್ತೀನಿ, ಮಂಗಳವಾಡ ಬಿಟ್ಟು ಹೋಗ್ಬೇಡ್ರಿ. ನನ್ನ ರಾಜ ಬೀದರ್ ಬಾದಶಾನು 3 ಉಗ್ರಾನ ಕೋಲೆದಾವ. ಹೌದು. ಬಾಗಲ ತೆಗೆದು ಕೊಡ್ತೀನಿ ನಿಮಗೆ, ಯಾರ್ಯಾರಿಗೆ ಎಟ್ಟೆಟ್ಟು ಬೇಕು ಒಯ್ರಿ ಅಂದ. 3 ಉಗ್ರಾನ ಕೋಲೆ ಬಾಲ ತೆಗದ. ಹೌದು. ಜ್ವಾಳ, ಗೋಧಿ ಏನು ಬೇಕ ಬೇಡದ್ದೆಲ್ಲ ಇತ್ತು. ಎಲ್ಲಾರಿಗೂ ತೋಡಿ ಕೊಟ್ಟ. ಊರ್ ಜನ ಎಲ್ಲ ತಗೊಂಡ್ ಹೋತು. ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲ ತಗೊಂಡ್ ಹೋತಲ್ರಿಪ್ಪ. ಇವ್ ಇದನ್ನ ಎಲ್ಲಾ ತೆಗದು ಬಾಗಲ ತೆಗೆದು ಕೊಟ್ಟದ್ದು ಬೀದರ್ ಬಾದ್ಶಾಗ್ ಸುದ್ದಿ ಹತ್ತು. ಸುದ್ದಿ ಹತ್ತದಲ್ರಿ, ಹಂಗ್ಯಾಂಗ್ ಬಿಡಾಕ್ ಬರತ್ರಿ ಅದ? ಬಾದ್ಶಾಗ್ ಸುದ್ದಿ ಹತ್ತು. ಆ ಟೈಮದೊಳಗ ಏನ್ರಿ ರಾಜ
ರಾಜ ದಾಮೋಜಿ ಪಂತ ನಿಮ್ಮ ಉಗ್ರಾನ ಕೊಲೆ ಎಲ್ಲ ಹಾಳು ಮಾಡಿಬಿಟ್ಟ, ಎಲ್ಲಾ ಊರು ಮಂದಿಗೆ ದಾನ ಮಾಡಿಬಿಟ್ಟ, ಹಾ ಎಲ್ಲಾ ಘಾತ ಆಯ್ತು ಅಂದ ಟೈಮ್ದಾಗ ಬೀದರ್ ಬಾದ್ಶಾ ರಾಜ ಏನ್ ಮಾಡಿಬಿಟ್ಟ, ಏನ್ ಮಾಡಿದ್ರಿ? ದಾಮೋಜಿ ಪಂತನ ಅಲ್ಲಿ ಆನೆ ಕಾಲಿಗೆ ಹಚ್ಚಿ ಎಳ್ಕೊಂಡು ಬರ್ರಿ ಅವನಿಗೆ ಗಲ್ಲು ಪಾಶೆ ಮಾಡೋನು ಅಂದ. ಹಾ 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 ಶುದ್ಧ ಹೋತ್ಲ ಪಾಪ. ಬೀದರ್ ರಾಜನ ಕೈಯಾಗಿನ ಆಳುಗಳು ಬಂದು ದಾಮೋಜಿ ಪಂತ ಹೇಳಿದ್ರು, ಈಗಿಂದ ಈಗ ನಿನಗ ಬೀದರ್ಕ ಬಾತ್ ರಾಜ ಆಜ್ಞೆ ಮಾಡ್ಯಾನ, ಆನೆ ಕಾನಿಗೆ ಹಟ್ಟಿ ನಿನ್ನ ಎಳ್ಕೊಂಡ್ ಬಾ ಅಂದಾನ. ಹೌದ್ ಹೌದ್ ಹೌದ್. ಆಯ್ತಪ್ಪ ಬರ್ತೀನಿ, ನಾ ತಪ್ಪು ಮಾಡಿದ್ದ ಖರೆ ಅದ, ಜನರ ನೋವನ್ನು ನೋಡ್ಲಾರ್ದೆ ಅವ್ರ ಕಣ್ಣೀರ ನನಗೆ ಸಹಿಸಲಾರ್ದೆ ನಾ ಮಾಡಿದ್ದ ಖರೆ ಅದ, ರಾಜ ಯಾವ್ದು ಶಿಕ್ಷೆ ಕೊಟ್ಟರು ನಾ ಅನುಭವಿಸ್ತೀನಿ. ಹೌದಲ್ರಿಪ್ಪ ಅದು. ಆಯ್ತು ನಡ್ರಿ ಅತ್ತಂದ, ಆನೆ ಕಾಲಿಗೆ ಕಟ್ತೀವಿ ಮತ್ ಬಾ ಅಂದ್ರು. ನಂದೊಂದು ಮಾತೈತಿ ನಡೆಸ್ಕೊಡ್ರಿ ಅನ್ನೋ. ಹಾ ಏನಾಯ್ತು ಹೇಳಂದ್ರು. ಏನಾಯ್ತಂತ ಅದು? ಏನಿಲ್ಲಪ್ಪ, ನಾ ಬೀದರ್ಕ ರಾಜನ ಕಡೆ ಹೋಗುವ ಮುನ್ನ ನಾವು ಒಂದು ಸಲ ಪಾಂಡುರಂಗನ ದರ್ಶನ ಮಾಡ್ಬೇಕಾಗ್ಯದ, ಇದು ಒಂದು ಅವಕಾಶ ಕೊಡ್ರಿ ನನಗಂದ. ಹಾ 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 ಹಾ. ಆಯ್ತು ನಡಿ ಅಂದ್ರು. ಬಾದಶಾನ ದಂಡ, ಆನೆ, ಒಂಟಿ, ಕುದುರೆ ಎಲ್ಲ ತಗೊಂಡು ಪಂಡ್ರಪುರಕ್ಕೆ ಹೋದ್ರು. ಅಲ್ಲೇ ಒಂದು 7-8 10 ಕಿಲೋಮೀಟರ್ ಆಗತೈತಿ ಮಂಗಳ ಬಿಡಕ ಪಂಡ್ರಪುರಕ್ಕ. ಹೌದವಾ? ಅಲ್ಲಿ ಹೋದ್ರು. ಪಾಂಡುರಂಗನ ಪಾದಿಗೆ ಹನಿ ಹಚ್ಚೇಳಿ, ಭಗವಂತ ಭಗವಂತ ನನ್ನ ಮನೆಗೆ ಹಾಕೊಂಡಿಲ್ಲ, ನನ್ನ ಸ್ವಾರ್ಥಕ್ಕೆ ನಾ ಮಾಡಿಲ್ಲ, ಹಾ ಜನರ ಕೂಗ ನನ್ನ ಕಿವಿಗೆ ಬೀಳಬಾರ್ದತ್ತ ಭಗವಂತ, ನನ್ನ ರಾಜನ ಉಗ್ರಾನ ಕೋಲೆ ಖಾಲಿ ಮಾಡಿ ನಾ ಕೊಟ್ಟಿನಿ, ಕೊಟ್ಟಿದ ಕರೆ ಅದ, ತಪ್ಪು ಒಪ್ಪು ಎಲ್ಲ ನಿನ್ನ ಪಾದಿಗೆ ತಂದೆ, ಇದ ಲಾಸ್ಟ್ ನಿನ್ನ ಮುಖದ ದರ್ಶನ, ಇನ್ನು ನಿನ್ನ ಮುಖ ನನಗೆ ಕಾಣುವುದಿಲ್ಲ, ಇದು ನನ್ನ ಅಂತ್ಯ ಮುಗಿತು ಅಂತ ಕಣ್ಣೀರ ತಂದ. ಹಾ ಹಾ ಬಾದಶಾನ ಹಾದಿ ಹಿಡ್ದ ಯಾರು? ಹಾ ಹಾ ದಾಮೋಜಿ ಪಂತ. ದಾಮೋಜಿ ಪಂತ ಪಾಂಡುರಂಗನ ಗುಡಿಯಾಗಿಂದ ಹೊರಗೆ ಬಂದ. ಹಾ ಹೊರಗೆ ಬಂದ ದಾಮೋಜಿ ಪಂತನ ಕರ್ಕೊಂಡು ಬಾದಶಾನ ಆಳುಗಳು ಹೊಂಟ್ರು. ಹೌದವಾ? ಪಾಂಡುರಂಗ ಪಂಡರಪುರ ಬಿಟ್ಟ. ಹಾ 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 ಹಾ. ಯಾಕ? ಅವನ ಭಕ್ತಗೆ ಬತ್ತಂತ ಸಂಕಟ ಬತ್ತಲ್ರಿಪ್ಪ. ನನ್ನ ಭಕ್ತ ದಾಮೋಜಿ ಪಂತ ಜನರ ಸಲುವಾಗಿ ಇಂತ ಒಂದು ಕಲ್ಯಾಣದ ಕಾರ್ಯ ಮಾಡ್ಯಾನ, ಇವನಿಗೆ ಗಲ್ಲ ಶಿಕ್ಷೆ ಆಗುತ್ತೈತೆ ಅಂದ್ರೆ ನನ್ನ ಭಕ್ತನ ಉಳಿಸ್ಕೋಬೇಕಂದ. ನಾವು ಉಳಿಸ್ಕೋಬೇಕಲ್ರಿಪ್ಪ. ಉಳಿಸ್ಕೋಬೇಕಂದ ಹರಕ ದೋತ್ರ ಉಟ್ಕೊಂಡು ಎಲ್ಲಿ ಬೇಕಾದಲ್ಲಿ ತೂತು ಬಿದ್ದಿದ್ದು ದೋತ್ರ. ಹೌದಲ್ರಿಪ್ಪ. ಹರಕ ದೋತ್ರ ಉಟ್ಕೊಂಡ, ಒಂದು ಹರಕ ಮುಂಡ ಹಾಕೊಂಡ, ಹೆಗಲ ಮ್ಯಾಲ ಕಂಬಳಿ ಹಾಕೊಂಡ, ತಲೆ ಮ್ಯಾಲ ಹಾ ತೂತು ಬಿದ್ದದ್ದು ರುಂಬಾಲ ಸುತ್ತಕೊಂಡಲ್ರಿಪ್ಪ. 70 ರಿಂದ 80 ವರ್ಷದ ಮುದುಕಾಗಿ ಬಾದಶಾನ ಆಸ್ಥಾನಕ್ಕೆ ಹೋದ. ಹಾ ಹಾ ಅರಮನೆ ದ್ವಾರ ಬಾಗಲಕ್ಕೆ ಹೋಗಿ ನಿಂತ. ಮುದುಕನ ನೋಡಿದ್ರು, ಏನು ಎಷ್ಟು ವರ್ಷ ಆಗಿತ್ತೋ ಜಳಕ ಮಾಡಿ ಹಂಗ ಹೇಸಿ ರೂಪ ತಗೊಂಡು ಹೋಗಿದ್ದಾವ್. ಹಾ ಹಾ ಹರಕ ಮುಂಡ, ಹರಕ ದೋತ್ರ, ಹರಕ ರುಂಬಾಲ, ಹೆಗಲ ಮ್ಯಾಗ ಒಂದು ಕಂಬಳಿ. ಹೌದು. ಮುದುಕ ದೂರ ಸರಿ ಅಂದ್ರ ದ್ವಾರ ಪಾಲಕರು. ದೂರ ಸರಿ ಕಡೆ. ಯಪ್ಪ, ಹಾ ರಾಜ್ಯಾಗ ಭೇಟಿ ಆಗಾಕ ಬಂದಿನೋ, ಹಾ ಮಂದಿ ನನಗೊಂಡ್ರ ಅವಕಾಶ ಮಾಡಿಕೊಡ್ರಿ ಅಂದ. ಸರಿ ನಿಮ್ಮಂತವ್ರಿಗೆ ಅವಕಾಶ ಇಲ್ಲ, ನಡಿ ಹೊರಗಂದ್ರು. ಇಲ್ಲಪ್ಪ, ಹೋಗಿ ರಾಜ್ಯಾಗ ಹೇಳ್ರಿ, ಮತ್ತ ನಾ ದಾಮೋಜಿ ಪಂತನ ಕೈಯಾಗಿನ ಚಾಕ್ರಿ ಮನುಷ್ಯ ಹಾ ಬಂದಾನಂತ ಹೇಳ್ರಿ. ಅಣ್ಣನ ದ್ವಾರ ಪಾಲಕರು ಹೋಗಿ ಹೇಳ್ರಿ, ರಾಜ ಯಾವ ದಾಮೋಜಿ ಪಂತನ ಕೈಯಾಗಿನ ಚಾಕ್ರಿ ಆಳು ಬಂದಾನತ್ತ, ನಿಮ್ ಜೋಡಿ 2 ಮಾತು ಮಾತಾಡವನತ್ತ, ಬಿಡ್ರಿ ಅಣ್ಣ ತನ್ನ ಒಳಗ ಬಿಡ್ ನೋಡ್ರಿ ಅಂದ್ರು. ಹಾ ಅವ್ನು ದಾಮೋಜಿ ಪಂತ ಮಗ, ನನ್ನ ಕೈಯಾಗಿನ ಆಳ, ಅವಂಗೊಬ್ಬ ಚಾಕ್ರಿ ಮನುಷ್ಯ ಅದಾನು. ನಾವು ಅವಂಗೊಬ್ಬ ಚಾಕ್ರಿ ಮನುಷ್ಯ ಅದಾನ, ನಾವು ನೋಡುನು ಬಿಡ್ರಿ ಅವನ ಒಳಗಂದ. ಅಂತವನ ನೋಡ್ತಾನೆ ಬಿಡ್ರಿ ಅವನ ಒಳಗ. ಹರಕ ದೋತ್ರ, ಹರಕ ಮುಂಡ, ಹರಕ ರುಂಬಾಲ ಸುತ್ತಕೊಂಡು ಹೆಗಲ ಮ್ಯಾಲ ಕಂಬಳಿ ಹಾಕೊಂಡು ಒಳಗ್ ಹೋದ. ಹಾ ಬರೀ ಇವನ ರೂಪ, ಇವನ ಕಮಟ ನೋಡಿದ್ರ ಶೆನೆಕ್ ಕರ್ಕೋಬಾರ್ದು ರಾಜ, ಆ ರೂಪಾಗಿ ಹೋಗಿದ್ದೆವು. ಹೌದು. ಎಷ್ಟು ವರ್ಷ ಆಗೈತೇನೋ ಜಳಕ ಮಾಡಿ ಹಂಗಾಗಿದ್ದ. ಹಾ 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 ಇವನ್ ಕಡೆ ಮಾಡ್ರಿ. ಹಾ ಆ ಟೈಮದೊಳಗ ಬಾದಶಾ ಕೇಳ್ದ, ಯಾರು ನೀನು ಅಂದ. ಯಪ್ಪ, ನಾ ದಾಮೋಜಿ ಪಂತನ ಆಳ್ರಿ, ಹಾ ನಮ್ ಸಾವುಕಾರ ಕಳಿಸ್ಯಾನ ನಿಮ್ಗ. ಹೌದು. ನಿಮ್ ಕಡೆ ಕಳಿಸ್ಯಾನ. ಯಾಕೆ ಬಂದಿ? ಯಾಕೆ ಬಂದಿದಿ? ಏನೋ ನಮ್ಮ ಸಾವುಕಾರ ಕರ್ಕೊಂಡು ಬಾ ಅಂದಿರತ್ತ, ಗಲ್ ಶಿಕ್ಷೆ ಕೊಡವ್ರದಿರತ್ತ, ಹಾ ಮತ್ತ ಉಗ್ರಾನ ಕೋಲೆ ಏನು ಬಾಗಲ ತೆಗದ ಎಲ್ಲಾ ಜನರಿಗೆ ಕೊಟ್ಟಾನತ್ತ, ಅದಕ್ಕೆ ಲೆಕ್ಕಪತ್ರ ಎಟ್ಟಾಗೈತಿ ಕೇಳ್ಕೊಂಡು ಶುದ್ಧ ಮಾಡಿ ಬಾತ್ ಕಳಿಸ್ಯಾನ್ರಿಪ್ಪ, ಮತ್ ಲೆಕ್ಕ ಎಟ್ಟಾಗೈತಿ ಹೇಳ್ರಿ ಏನ್ ನಾವು. ಹಾ ಹೆಗಲ ಮ್ಯಾಗ ಕಂಬಳಿ ಹಾಕೊಂಡು ನಿಂತ ಹೇಳ್ದೇವ. ಅವಾಗ ಬಾದ್ಶಾ ಅಂದ, ಏನಂದ್ರಿ? 60,000 ರೂಪಾಯಿ ಆಗ್ಯದ, ತುಂಬಿ ಹೋಗ ಮಗನ ಅಂದ. ನೀ ಕೊಡಾವ ಐತದ 60,000 ರೂಪಾಯಿ ಆಗ್ಯದ. 60,000 ಆಗ್ಯದ, ಕೊಡಾವಿದ್ರ ಕೊಟ್ಟು ಹೋಗು ಅಂದ. ಹಾ ಹೆಗಲ ಮ್ಯಾಗಿನ ಕಂಬಳಿ ತೆಗದ್ ಹಿಂಗ ಎತ್ತಿಡದ್ ಜಾಡ್ಸಾಕತ್ತು, ರೊಕ್ಕದ ಕುಟ್ರಿ ಬೀಳಾಕತ್ತು, ರೊಕ್ಕದ ಕುಟ್ರಿ ಬೀಳಾಕತ್ತು, ಕಂಬಳಿ ಒಳಗಿಂದ ರೊಕ್ಕದ ಕುಟ್ರಿ ಬೀಳಾಕತ್ತು. ಹಾ ಹಾ ಬಾದಶಾ ನೋಡಿ ಗಾಬರಿ ಆದ. ಗಾಬರಿ ಅದಲ್ರಿಪ್ಪ. ಎಕ್ಕಾಸ್ತಿತ್ತು ಹೆಗಲ ಮ್ಯಾಲ ಇದ್ದಂತ ಅದು ಒಂದು ಕಂಬಳಿ ತೆಗದ್ ಹಿಂಗ ಜಾಡ್ಸಾಕತ್ರ ಹಾ ರೊಕ್ಕದ ಕುಟ್ರಿನೇ ಬಿತ್ತು. ಹೌದು. ಕೊಟ್ರಿನೇ ಬಿತ್ತು. ಭಾಷಾ ಅಂದ, ನೀ ಕರೆ ಹೇಳೋ ಯಾರದಿ ಅಂದ. ಇಲ್ರಿಪ್ಪ, ನಾ ದಾಮೋಜಿ ಪಂತನ ಆಳ ನಾವು.
ಹಾ ಎಷ್ಟು ಕೊಡ್ತಾನೋ ನಿನಗ ಒಂದ್ ವರ್ಷಕ್ಕೆ ಪಗಾರ ಅಂದ. ಹೌದು ರಜಾ ನನಗ ವರ್ಷದ ಮ್ಯಾಗ ಇಲ್ರಿ ದಿವಸದ ಮ್ಯಾಗ ಐತಿ ನನಗ ಪಗಾರ ನಾವು. ಹಾ ಎಷ್ಟಾಯ್ತು ಒಂದ್ ದಿವ್ಸಕ್ಕಂದ ದಿವ್ಸಕ್ಕೆ 1,00,000 ಕೊಡ್ತಾನ ನನ್ನ ಸಾವುಕಾರ ನನಗ ಪಗಾರ. ಚೋ 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 ಮಾತಿನ ಅರ್ಥ ತಿಳ್ಕೊರಿ. ಹಾ ಒಂದ್ ದಿವ್ಸಕ್ಕೆ 1,00,000 ಕೊಡ್ತಾನ ನಮ್ಮ ಮಾಲಕ್ ಅಂದ. ರಾಜಾ ಅಂದ ನಿನಗೆ 2,00,000 ಕೊಡ್ತೀನಿ ಬರ್ತೇನೋ ಅಂದ. ಹಾ 10,00,000 ಕೊಟ್ರು ನಾ ಬರಾವಲ್ಲ, 1,00,000 ಕೊಟ್ಟವನಲ್ಲೇ ನಾ ದುಡ್ಯಾವ ನಾವು. ಹಾ ಹಾ ಇದ್ರ ಅರ್ಥ ಕೇಳ್ಕೋರಿ ಏನ್ ಹೇಳ್ತೀರಪ್ಪ ಅಂದ ಅರ್ಥ. ಪಾಂಡುರಂಗ ಹಾ ಇಲ್ಲಿ ಚಾಕ್ರಿ ಆಳಾಗಿ ಬಂದಿದ್ದ. ಹಾ ದಾಮೋಜಿಪ್ಪ ಅಂತ ನನ್ನ ಸಾವುಕಾರ ದಿವ್ಸಕ್ಕೆ 1,00,000 ಕೊಡ್ತಾನ ಅಂತೇಳಿ ಯಾಕಂದ. ಯಾಕ್ರಿಪ್ಪ ಮತ್ತ ರಾಜ 2,00,000 ಕೊಡ್ತಾನಂದ್ರು ಇವ್ ಯಾಕೆ ಬೇಡಂದ. ಯಾಕೆ ಬೇಡಂದ್ರಿಪ್ಪ. ರಾಜ 2,00,000 ಕೊಡುದು ಹಣ ರೊಕ್ಕ ರೂಪಾಯಿ ಖರೆ. ಹಾ ನನ್ನ ಸಾವುಕಾರ ದಾಮೋಜಿಪ್ಪ ಅಂತ ದಿವ್ಸಕ್ಕೆ 1,00,000 ಕೊಡುವಂತದ್ದು ದುಡ್ಡು ಅಲ್ಲ, ಹಾ ಬೆಳ್ಳಿ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ. ಹಾ ನನ್ನ ಮ್ಯಾಲ ಇಡುದು 1,00,000. ಹಾ ಹಾ ಮನಸ್ಸು ನನ್ನ ಮ್ಯಾಲ 1,00,000 ಇಟ್ಟು ದುಡ್ದಾನವ, ನನ್ನ ಮ್ಯಾಲ 1,00,000 ಇಟ್ಟ ನನ್ನ ಸಂಬಂಧ ಅವನ ದೇನೆ ತೀರ್ಸಾಕ ನಾ ಬಂದೀನಿ ಅಂದ. ಹೌದು ಹೌದು ಇಟ್ಟು ಹೇಳಿ ದೇನೆ ತೀರ್ಸಿ ಹೋದ. ಹಿಂದಿನ ದಾಮೋಜಿ ಪಂತನ ಕರ್ಕೊಂಡು ಅವನ ಆಳುಗಳು ಬಂದ್ರು. ಬಂದ್ರಲ್ರಿಪ್ಪ ಅವ್ರ ಯಾಕೆ ಬಿಡ್ತಾರ ಅವ್ರು. ಬಂದ್ರು ದ್ವಾರ ಬಾಗಲ್ದಾಗ ದ್ವಾರ ಪಾಲಕರಿಗೆ ಹೇಳಿದ್ರು, ಹಾ ರಾಜ ಕರ್ಕೊಂಡು ಬಂದಿವ್ ದಾಮೋಜಿ ಪಂತಗಂದ್ರು. ಅವನ್ಯಾಕ ಕರ್ಕೊಂಡ್ ಬಂದ್ರು, ಯಾವಾರ ಶುದ್ಧರಾಗಿತ್ಲೆ ಅಂದ್ರು. ಯಾವಾರೆಲ್ಲ ಸುದ್ದ ಮಾಡೋಗಲ್ಲ. ದ್ವಾರ ಪಾಲಕರಂದ್ರು ಯಾವಾರ ಶುದ್ಧ ಆಗೈತೆ ಅಂತ ದಾಮೋಜಿ ಪಂತಕ್ ಬಿಡಂದಾರ ನೋಡ್ರಿ ರಾಜ ಅಂದ್ರು. ದಾಮೋಜಿ ಪಂತ್ ಅಂದ, ನಾ ಸುಳ್ಳು ಮಾತಾಡವಲ್ಲ, ಪಾಂಡುರಂಗನ ಭಕ್ತ ಇದೀನಿ, ನಾ ಏನು ಕೊಡ್ಲಾರ್ದ ಅವ್ರಿಗೆ ಭೇಟಿ ಆಗ್ಲಾರ್ದ ಯಾವಾರ ಹೆಂಗ್ ಶುದ್ಧ ಆಗ್ತೈತಿ, ನಾ ಒಳಗ್ ಹೋಗಿ ಭೇಟಿಯಾಗಿ ಬರ್ತೀನಿ ಬಿಡ್ರಿ ಅಂದ. ಅವಾಗ ಮತ್ ರಾಜ ಹೋಗಿ ಹೇಳಿದ್ರು, ಇಲ್ಲ ಶುದ್ಧ ಆಗಿಲ್ಲತ್ರಿ, ನಾ ರೊಕ್ಕನ ಕೊಟ್ಟಿಲ್ಲ ನಾ ತನ ಮತ್ ಒಳಗ್ ಬರ್ತನ ತನ್ನ ಕಳ್ಸ್ರಿ ಅಂದ್ರು. ಹೌದು ಅಂದ ಟೈಮ್ದಾಗ ರಾಜರಿಗೆ ಸಲಾಮ್ ರೀ ಅತ್ತ ಸಲಾಮ್ ಹೊಡೆದ. ಯಾಕೋ ದಾಮೋಜಿ ಯಾಕೆ ಬಂದಿ ಅಂತಂದಾಗ, ಯಪ್ಪ ಮತ್ತ ನಾ ಉಗ್ರಾನ ಕೂಲಿ ಎಲ್ಲ ಖಾಲಿ ಮಾಡಿ ಜನರಿಗೆ ನಾ ಲೂಟ್ ಮಾಡೀನ್ರಿ, ಕೊಟ್ಟಿದ್ದ ಖರೆ ಅದ, ನಾ ಕೊಟ್ಟದ್ದು ಖರೆ ಅದ, ಪಾಂಡುರಂಗನ ಸಾಕ್ಷಿಯಾಗಿ ನನಗೆ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ನಾ ಅನುಭವಿಸ್ತೀನಂದ. ಹೌದು ಏ ಹುಚ್ಚ ದಾಮೋಜಿ, ದಾಮೋಜಿ ನಿಮ್ ಮನ್ಯಾಗಿನ ಆಳ್ ಬಂದ್ ಎಲ್ಲಾ ಶುದ್ಧ ಮಾಡಿ ಹೋಗ್ಯಾನ ಹೋಗೋ ಅಂದ. ಅವಾಗ ದಾಮೋಜಿ ಪಂತಂದ, ಯಪ್ಪ ನಾನು ನಿಮ್ ಮನ್ಯಾಗ ಚಾಕ್ರಿ ಆಳಾಗಿ ದುಡಿಯಾಕತ್ತೀನಿ, ನಮ್ ಮನ್ಯಾಗ ಯಾರು ಆಳ್ರಿ ತಂದೆ, ಇಲ್ಲ ಖರೆ ಹೇಳ್ರಿ ಅಂದ. ಏ ಇಲ್ಲೋ ದಾಮೋಜಿ ಪಂತ, ನಾ ಸುಳ್ಳು ಮಾತಾಡಂಗಿಲ್ಲ, ನನ್ನ ಧರ್ಮದೊಳಗೆ ಅದು ಇಲ್ಲ. ಹರಕ ರುಂಬಾಲ, ಹರಕ ದೋತ್ರ, ಹರಕ ಮುಂಡ ಹಾಕೊಂಡು ಹೆಗಲ ಮ್ಯಾಲ ಒಂದು ಕಂಬಳಿ ಹಾಕೊಂಡು ಬಂದಿದ್ದ. ನಾ ದಾಮೋಜಿ ಪಂತನ ಆಳ ತೆಳ್ಯಾನ, ಹನಿ ಮ್ಯಾಲ ಹರಿ ನಾಮಿತ್ತು, ಕಂಬಳಿ ತೆಗೆದು ಜಾಡಿಸಿದ, ಎಟ್ಟ ಆದಟ್ಟು ರೊಕ್ಕ ಎಲ್ಲ ಕೊಟ್ಟ, ಇನ್ನ ರೊಕ್ಕ ಉಳಿದಿದ್ದು ಓಯ್ ಅಂದ್ರ ಓಯ್ಲಿಲ್ಲ, ನಿನ್ನ ವಾಡ್ಯದಾಗ ಇಟ್ಕೋ ಅಂತೇಳಿ ಬಿಟ್ಟು ಹೋದ. ಹನಿ ಮ್ಯಾಗ ಹರಿನಾಮಿತ್ತ ರಾಜ ಹೇಳುದು ಅಟ್ಟೆ ತಡ, ಭಗವಂತ ಪಾಂಡುರಂಗ ನನ್ನ ಸಲುವಾಗಿ ದೇನೆ ತೀರಿಸಿದೆಲ್ಲೋ, ನನ್ನ ಸಲುವಾಗಿ ಬಂದು ಹೇಳ ತಂದೆ. ದಾಮೋಜಿ ಪಂತ ಉಳ್ಯಾಡಿ ಅಲಾಕತ್ತ. ಬಾದ್ಶಾ ಕೇಳ್ದ, ಯಾಕೋ ಹಿಂಗಲ್ತಿ ಅಂದ. ರಾಜಾ ನಿನ್ನ ದೇನೆ ತೀರಿಸಿದವ, ನಿನ್ನ ಹಣ ತೀರಿಸಿದವ, ಋಣಮುಕ್ತ ಮಾಡಿದವ ಬ್ಯಾರೆ ಯಾರು ಅಲ್ಲ, ನನ್ನ ಪಾಂಡುರಂಗ, ನನ್ನ ಪಾಂಡುರಂಗ, ನನ್ನ ಪಾಂಡುರಂಗ. ಹೌದು ಕಂಬಳಿ ಒಳಗಿನ ಹಣ ಜಾಡಿಸಿದವ, ಕಂಬಳಿ ಒಳಗಿನ ಹಣ ತೆಗದವ ಪಾಂಡುರಂಗ ಅದಾನ ಅಂತೇಳಿ ಹೇಳ್ದ ಪುಣ್ಯಾತ್ಮರೇ. ಹೌದು ಹಿಂಗ ದಾಮೋಜಿ ಪಂತನ ಆಳಾಗಿ ಬಂದು ಪಾಂಡುರಂಗ ಹೆಗಲ ಮ್ಯಾಗಿನ ಜಾಡಿ ಹಾಕೊಂಡು ಬಂದು ಜಾಡಿ ಕಂಬಳಿ ಒಳಗಿನ ರೊಕ್ಕ ತೀರ್ಸ್ಯಾನ. ಇನ್ನುವರೆಗಾದ್ರೂ ಪಾಂಡುರಂಗನ ಗುಡಿ ಒಳಗ ಕಂಬಳಿ ನೋಡಾಕ ಸಿಗ್ತದ. ದಾಮೋಜಿ ಪಂತನ ಸಂಕೇತವಾಗಿ ನನ್ನ ಕಂಬಳಿ ಮಾಡಿರ್ತಕ್ಕಂತ ಪವಾಡಿದು. ಪವಾಡ ಹೆಂಗದ? ಕಂಬಳಿ ಮತ್ತು ಕ್ಯಾಮಿ ಅನ್ನುವಂತ ಕಥಾಭಾಗ ರಾಮಾಯಣದಾಗ ಒಂದು ಮಾತು ಕೇಳ್ಯಾನ, ಹಂಗ ಕ್ಯಾಲಿ ಹಾಡ್ಕೋತ ಅದೊಂದು ಮಾತು ಹೇಳಬೇಕ್ರಲ್ಲ. ಹೇಳ್ಬೇಕಾಗ್ಯದ. ಯಾಕ ಅಂತಂದ್ರ ರಾಮದೇವ್ರ ಲಕ್ಷ್ಮಣ ರಾಮಗ ರಾವಣಗ ಯುದ್ಧ ಆಗೋ ಟೈಮದೊಳಗ ಲಕ್ಷ್ಮಣ ಮೂರ್ಛಿತ್ ಹೋಗಿ ಬಿದ್ದ. ಮೇಘನಾಥ ಅವನಿಗೆ ಹೊಡೆದಿದ್ದ. ಮೂರ್ಛಿತ್ ಹೋಗಿ ಬಿದ್ದ ಟೈಮದೊಳಗ ಅಶೋಕವನದಾಗ ಕಾವಲಿದ್ದಂತ ತಾಟಕಿ ಸೀತಾದೇವಿ ಹೇಳಿದ್ಲು, ನಿನ್ನ ಮೈದ್ನ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾನ, ಹೊತ್ತೇರಿದ್ರ ಅವನು ಮರಣ ಆಗ್ತದ ಅಂದಾಗ ಸೀತಾದೇವಿ ಕ್ಯಾಕಿ ಹೊಡೆದ ನಗತಿದ್ಲು. ಅಂತ ಕ್ಯಾಕಿ ಹೊಡೆದ ನಗಬೇಕಾದ್ರ ಮೈದ್ರನ ಮ್ಯಾಲ ಹಾಕಿದ ಏನು ದೇಶ ಇತ್ತು ಅಂತೇಳಿ ಪ್ರಶ್ನೆ ಕೇಳ್ಯಾನ್ರಿ ಅವ್. ಅದಕ್ಕೆ ಉತ್ತರ ನಾ ಹೇಳ್ಬೇಕಾಗ್ಯದ. ಕ್ಯಾಲಿ ಅನ್ಕೋತ ಎರಡು ನುಡಿ ಅಂದ ಕಥಾಭಾಗ ಪ್ರಾರಂಭ ಮಾಡು. ಹೌದಲ್ರಿಪ್ಪ ಹೌದು. ಆಗಿಲ್ಲ ನಿನಗ ಗೋರ ಬೋರ
ಗೋರು ಪಾದ ಹೇಳ್ಬೇಡ್ರಿ ಅಲ್ಲಿ ಹೋಗೋ ನಿನದಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಹೇಳಿ ಹೋಗೋ ತಮ್ಮ ಗುರುಪಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ. ಹಾಕಬ್ಯಾಡು ಸುಳ್ಳವಾದ ತಾಯಿ ತಂದೆ ತಿಳಿಬ್ಯಾಡು ಸಾದ ಯಾವ ದೇವರಿಲ್ಲೋ ತಮ್ಮ ಹಡದ ತಾಯಿ ತಂದೆಯ ಮುಂದ ಶಾಣ್ಯರಿಗೆ ಕೇಳೋ ಹರದ ಧರ್ಮದ ದಾರೆ ಎಳೆದ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳಿದ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ. ಗುರುಬೋಧ ತಮ್ಮ ಗುರುಪಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ. ಹಾಕಬ್ಯಾಡೋ ಸುಳ್ಳೆವಾದ ತಾಯಿ ತಂದೆ ತಿಳಿಬ್ಯಾಡೋ ಸಾದ ಯಾವ ದೇವರಿಲ್ಲೋ ತಮ್ಮ